ಓಕೆ, ಆರ್ಸಿಬಿ ಅಭಿಮಾನಿಗಳಿಗೆ ಸಾಕಷ್ಟು ಕುತೂಹಲ ಮೂಡಿಸಿದಂತಹ ಅನ್ಬಾಕ್ಸ್ ಇವೆಂಟ್ ಇವಾಗ ಮುಕ್ತಾಯಗೊಂಡಿದೆ. ಫ್ಯಾನ್ಸ್ ಕೂಡ ಹೊರಗೆ ಬಂದಿದ್ದಾರೆ. ಆ ಅನ್ಬಾಕ್ಸ್ ಇವೆಂಟ್ ಯಾವ ರೀತಿ ಇತ್ತು ಅಂತ ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಮೇಡಮ್, ಯಾವ ರೀತಿ ಇತ್ತು ಅನ್ಬಾಕ್ಸ್ ಇವೆಂಟ್? ಸಕ್ಕದಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಇಂಟರ್ನ್ಯಾಷನಲ್ ಸಿಂಗರ್ ಮತ್ತೆ ನಮ್ಮ ಕನ್ನಡ ಸಿಂಗರ್ಸ್ ಎಲ್ಲ ಬಂದಿದ್ದು, ಚೆನ್ನಾಗಿತ್ತು. ಇವಾಗ ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಸಾಕಷ್ಟು ಪರ್ಫಾರ್ಮೆನ್ಸ್ ಆಯ್ತು. ಅಂದ್ರೆ ಕರ್ನಾಟಕದಿಂದ ಹಿಡಿದು ಆಸ್ಟ್ರೇಲಿಯನ್ ಸಿಂಗರ್ ತನಕ ಪರ್ಫಾರ್ಮೆನ್ಸ್ ಆಯ್ತು. ಯಾರ್ದು ನಿಮಗೆ ತುಂಬಾ ಇಷ್ಟ ಆಯ್ತು? ಸಂಜಿತ್, ಯಾಕಂದ್ರೆ ಹಿ ಇಸ್ ಅ ಗ್ರೋಯಿಂಗ್ ಸ್ಟಾರ್ ಆಫ್ ಕರ್ನಾಟಕ, ಸೊ ಅದಕ್ಕೋಸ್ಕರ ತುಂಬಾ ಚೆನ್ನಾಗಿತ್ತು. ಇವಾಗ ಫಸ್ಟ್ ಮ್ಯಾಚ್ 22ನೇ ತಾರೀಕು KKR ವರ್ಸಸ್ RCB ಇದೆ. ಪಕ್ಕ RCB ಗೆಲ್ಲುತ್ತೆ ಅಂತ ಹೇಳ್ತೀರಾ? ಅದ್ ಬಿಟ್ರೆ ನೀವು ಟೆಕ್ನಿಕಲಿ ನೋಡೋದಾದ್ರೆ ಟೀಮ್ ಯಾವ ರೀತಿ ಇದೆ? RCB ಟೀಮ್ ಸ್ಟ್ರಾಂಗ್ ಆಗಿದೆಯಾ? ಯಾವ ರೀತಿ ಇದೆ ಈ ಸತಿ RCB ತುಂಬಾ ಸ್ಟ್ರಾಂಗ್ ಇದೆ. ಸೊ ಆಸ್ ಯೂಶುವಲ್ ಈ ಸಲ ಕಪ್ ನಮ್ದೆ. ಬ್ರೋ ಬೇರೆ ತರ ಇತ್ತು ಬ್ರೋ, ಬೇರೆ ತರ ಅಂದ್ರೆ ಬೇರೆ ತರ. ಇದೇ ತರ ಇನ್ನೊಂದು 10 ವರ್ಷ ಮಾಡಿದ್ರೇನು ಕಪ್ಪು ಗೆಲ್ಲಲ್ಲ, ಪರವಾಗಿಲ್ಲ. ಆದ್ರೆ ಇದೇ ತರ ಈವೆಂಟ್ ಮಾಡ್ಲಿ, ಫ್ಯಾನ್ಸ್ ಎಂಜಾಯ್ ಮಾಡ್ಲಿ, ಸಾಕು. ಕಪ್ಪಲ್ಲ ಏನಕ್ಕೆ ಹೇಳಿ, ಕಪ್ಪಲ್ಲ ಒಂದ್ಸತಿ ತಗೊಂಡ್ರೇನ ಅಷ್ಟೇ ಅಜೋಶ್ ಹೋಗ್ಬಿಡುತ್ತೆ. ಸೋಲ್ತಾನೆ ಇರ್ಲಿ, ಫ್ಯಾನ್ಸ್ ಸಂತೋಷ ಪಡ್ತಾನೆ ಇರ್ಲಿ, ಅಷ್ಟೇ, ಬೇರೆ ಏನು ಬೇಕಾಗಿಲ್ಲ. ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಯಾವ್ದು ಪರ್ಫಾರ್ಮೆನ್ಸ್ ನಿಮ್ಗೆ ತುಂಬಾ ಇಷ್ಟ ಆಯ್ತು? ಯಾವ ಸಿಂಗರ್ ನಿಮ್ಗೆ ತುಂಬಾ ಇಷ್ಟ ಆಯ್ತು? ಬ್ರೋ ಇಲ್ಲಿ ವಿಕಿಪೀಡಿಯಾ ಅಂತ ಒಂದು ವಿಡಿಯೋಗ್ರಾಫರ್ ಬಂದ್ರು. ಅವರು ಯಾವ ಶೋ ಮಾಡಿದ್ರು ಗೊತ್ತಿಲ್ಲ, ಅಲ್ಲಿ ಓಡಾಡ್ತಾ ಇದ್ರು, ಏನಕ್ಕೆ ಅಂತ ಗೊತ್ತಿಲ್ಲ. ಆದ್ರೆ ನನ್ಗೆ ಇಷ್ಟ ಆಗಿದ್ ಯಾವ್ದು ಗೊತ್ತಾ? ಟಿಪ್ಪಿ ಟ್ರಂಪೆಟ್. ಏನೇನೋ ಮಾಡ್ದ ಬ್ರೋ, ಸಂಬಂಧನೇ ಇಲ್ಲ. ಆದ್ರೆ ಏನು ಒಂದು ಕನ್ನಡ ಸಾಂಗು ಏನೋ ಒಂದು ಹಾಕಿದ್ರೆ ಚೆನ್ನಾಗಿ ಲಾಸ್ಟ್ ಅಲ್ಲಿ ಒಂದು ಡ್ಯಾನ್ಸ್ ಗಿನ್ಸ್ ಆಡ್ಕೊಂಡು ಮನೆಗೆ ಖುಷಿಯಾಗಿ ಹೋಗಿರ್ತೀವಿ ಅಷ್ಟೇ, ಬೇರೇನಿಲ್ಲ. ಬ್ರೋ ಆರಾಮ ಸಖತ್ತಾಗಿತ್ತು ಬ್ರೋ. ಸೊ ಮೇನ್ಲಿ ಒಂದು ಮ್ಯಾನೇಜ್ಮೆಂಟ್ ತುಂಬಾ ಟ್ಯಾಕ್ಸ್ ಈ ತರ ಬಂದು ಈವೆಂಟ್ ನ ಒಂದು ಟೀಮ್ ನ ಗ್ಯಾದರ್ ಮಾಡ್ಬಿಟ್ಟು ಎಲ್ಲಾರ ಪ್ಲೇಯರ್ಸ್ ನ ಇದು ಬಂದು ಚಿನ್ನಸ್ವಾಮಿಯಲ್ಲಿ 3rd ಇಯರ್ ಬರ್ತಾ ಇರೋದು, ತುಂಬಾ ಸಖತ್ತಾಗಿತ್ತು. ಆದ್ರೆ ಇವಾಗ ಬಂದು 65% ಆಕ್ಯುಪೆನ್ಸಿ ಇತ್ತು ಬ್ರೋ. ಸ್ಟೇಡಿಯಂ ಅಲ್ಲಿ 60 to 70% ಹೋಗ್ಬಿತ್ತು. ಆವರೇಜ್ ಟಿಕೆಟ್ 800 ಕೂಡ 1 crore ಮಾಡಿದ್ದಾರೆ. ಬಟ್ ನಮ್ಗೆ ಏನ್ ಗೊತ್ತಾ, ದಯವಿಟ್ಟು ಕಪ್ ಗೆಲ್ರಿ. ಎಷ್ಟು ಕಷ್ಟಪಟ್ಟು ಬರ್ತೀವಿ ಬ್ರೋ. ನಾನು ಬಂದು ಇವತ್ತು ಆಫೀಸ್ ಬಂಕ್ ಮಾಡಿ ಬಂದಿದ್ದೀನಿ. ಸೊ ಕಷ್ಟಪಟ್ಟು ಬರ್ತೀವಿ, ದಯವಿಟ್ಟು ಕಪ್ ಗೆಲ್ಬೇಡ್ರಿ, ಗಿವ್ ಯು ಬೆಸ್ಟ್ ಅಂತ ಹೇಳ್ತೀರಿ. ಸೊ ಈ ತರ ಟೀಮ್ ತುಂಬಾ ಸಕ್ಕತ್ತಾಗಿದೆ, ಸ್ಟ್ರಾಂಗ್ ಇದೆ ಬ್ರೋ. ಪಡಿತಾ ಇದ್ದಾರೆ, ವಿರಾಟ್ ಕೊಹ್ಲಿ ಸೇಮ್ ಫಾರ್ಮ್ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಪನರ್ಸ್ ಸಾಲ್ಟ್ ಇದ್ದಾರೆ. ಆಮೇಲೆ ಬೌಲಿಂಗ್ ತಿರ್ಗಾ ಇಶ್ಯೂ ಬ್ರೋ. ಏದಲ್ವುಡ್ ಬಂದು ಅಷ್ಟು ಫಾರ್ಮ್ ಇಲ್ಲ ಅನ್ಸುತ್ತೆ. ಆಮೇಲೆ ಏದಲ್ವುಡ್ ಮೇನ್ ಕೀ ಬೌಲರ್ ಅವ್ರು ಇರಬೇಕು. ಆಮೇಲೆ ವಿರಾಟ್ ಲೀಡ್ ಮಾಡ್ಬೇಕು ಫ್ರಂಟ್ ಇಂದ. ರಜತ್ ಪಾಟಿದಾರ್ ಹೊಸ ಕ್ಯಾಪ್ಟನ್ ಮಾಡಿದ್ದಾರೆ. ಸೊ ಅವ್ರು ಲೀಡ್ ಮಾಡಿ ವಿರಾಟ್ ಕೊಹ್ಲಿ ಲೀಡರ್ಶಿಪ್ ಅಲ್ಲಿ ಇದು ಮಾಡಿದ್ದಾರೆ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಸಲ. ಸೊ ಫಿಂಗರ್ ಕ್ರಾಸ್ RCB. ಇದು 18ನೇ ಸೀಸನ್, ವಿರಾಟ್ ಕೊಹ್ಲಿ ನಂಬರ್ 18. ಏನಾದ್ರು ಸಿಂಕ್ ಇದೆಯಾ, ಏನು ಸಿಮಿಲರ್ ಇದೆಯಾ, ಅಥವಾ ಈ ಸಲ ಗೆಲ್ಬೋದಾ? RCBನೇ ಬ್ರೋ, ಪಕ್ಕ RCBನೇ. ತಲೆನೇ ಕಟ್ಸ್ಕೊಂಡ್ಬಿಡಿ. ಚೆನ್ನೈಗೆ ಹೊಡಿತಾರೆ, ನಾಯಿಗೆ ಹೊಡೆದಂಗೆ ಹೊಡಿತಾರೆ ಈ ವರ್ಷ. ನೋಡಿ ಈ ರೋಡ್ ಎಲ್ಲ ಫುಲ್ ಹವಾನೆ ಈ ಸತಿ, ನೋಡ್ಕೊಳ್ಳಿ ಬೇಕಂದ್ರೆ ಬ್ರೋ. ವಿರಾಟ್ ಕೊಹ್ಲಿ ಎವ್ರಿ ಸೀಸನ್ ಸ್ಪೆಷಲ್ ಬ್ರೋ. ವಿರಾಟ್ ಕೊಹ್ಲಿ ಇರೋದನ್ನ ಈಚ್ ಅಂಡ್ ಎವ್ರಿ ಸೀಸನ್ 1 ಇಂದ ಟಿಲ್ ನೌ ಇಟ್ಸ್ ವೆರಿ ಸ್ಪೆಷಲ್. ಸೊ ಫಿಂಗರ್ ಕ್ರಾಸ್ 18 ನಂಬರ್ ಅಲ್ಲಿ ನಾವು ಸಲ ಟ್ರಾಫಿ ಗೆಲ್ಲೇಬೇಕು. ಇಟ್ ಹ್ಯಾಸ್ ಬಿನ್ ವೆರಿ ಲಾಂಗ್. ಫ್ಯಾನ್ ಬಂದು ಈಚ್ ಅಂಡ್ ಎವ್ರಿ ಟೈಮ್ ವಿ ಆರ್ ನಾಟ್ ಲೂಸಿಂಗ್ ಫ್ಯಾನ್ಸ್ ಬರ್ತಾನೆ ಇದ್ದಾರೆ, ಜನ ಸೇರ್ತಾ ಇದ್ದಾರೆ. ಸೊ ಜನ ಸಾಗರ ಕಡಿಮೆ ಆಗ್ತಾನೆ ಇಲ್ಲ. ಸೊ ದಯವಿಟ್ಟು ಫಾರ್ ಎ ಫ್ಯಾನ್ಸ್ ಜಸ್ಟ್ 1 cup, ದಟ್ಸ್ ಆಲ್. ಇಲ್ಲೊಬ್ರು ಪುಟಾಣಿ RCB ಫ್ಯಾನ್ ಇದಾರೆ, ಅವ್ರ ಹತ್ರನೇ ಮಾತಾಡ್ಸ್ತಾ ಹೋಗೋಣ. ಅವ್ರ ಫೇವರೇಟ್ ಯಾರು, ಅನ್ಬಾಕ್ಸ್ ಇವೆಂಟ್ ಯಾವ ರೀತಿ ಇತ್ತು ಅಂತ. ಹಾಯ್, ಹೇಗಿತ್ತು ಅನ್ಬಾಕ್ಸ್ ಇವೆಂಟ್? ಚೆನ್ನಾಗಿತ್ತು. RCB ನಿಮ್ ಫೇವರೇಟ್ ಯಾರು? ವಿರಾಟ್ ಕೊಹ್ಲಿ. ಈ ಸಲ ಕಪ್ ಗೆಲ್ತಾರಾ? ಹೌದಾ? ವಿರಾಟ್ ಕೊಹ್ಲಿನ ಗೆಲ್ಲದ. ವಿರಾಟ್ ಕೊಹ್ಲಿ ಗೆಲ್ಲದ. ಸರಿ, ಅನ್ಬಾಕ್ಸ್ ಅಲ್ಲಿ ಯಾರು ಇಷ್ಟ ಆಯ್ತು? ಸಂಚಿತ್ ಹೆಗಡೆ ಸಿಂಗಿಂಗ್ ಇಷ್ಟ ಆಯ್ತಾ? ಯಾರ್ದು ಇಷ್ಟ ಆಯ್ತು? ನನಗೆ ಗೊತ್ತಿಲ್ಲ. ಸರಿ, ಒಟ್ಟಲ್ಲಿ ಅನ್ಬಾಕ್ಸ್ ಇವೆಂಟ್ ಚೆನ್ನಾಗಿತ್ತಾ? ಈ ಸಲ ಕಪ್ ನಮ್ದೇ. ಅಷ್ಟೇ. ಇಲ್ಲ ಇಲ್ಲಿ ಬಂದ ಬಾಸ್ ರೆಕಾರ್ಡ್ ಎಲ್ಲ ಫೀಸು. ಇಲ್ಲಿ ಬಂದ ಬಾಸ್ ರೆಕಾರ್ಡ್ ಎಲ್ಲ ಫೀಸು. ಜೈ RCB. ಬೈ ಬೈ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.